ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಹರಿವಾಯು ಗುರುಗಳಲ್ಲಿ ಭಕ್ತಿಪೂರ್ವಕವಾದ ಅನಂತ ನಮಸ್ಕಾರಗಳನ್ನು ಸಮರ್ಪಣೆಯನ್ನ ಮಾಡಿ, ರಾಘವೇಂದ್ರ ಸ್ವಾಮಿಗಳವರ ಕೃತಿಗಳಲ್ಲಿ ಒಂದಾದದ್ದು ದಶಾವತಾರ ಸ್ತವನ ಅಂತ. ಆ ಸ್ತವನದ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನು ಮಾಡುವ ಒಂದು ಕ್ರಮವನ್ನ ಮಾಡಿಸ್ತಾ, ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷವಾಗಿ ಆ ರಾಮನನ್ನ ನೋಡ್ತಾ ಇದ್ದಾರೆ. ರಾಮ ಹೇಗೆ ಕಂಡ ಅಂತಂದ್ರೆ ಮತ್ಸ್ಯರೂಪಿಯಾಗಿ ಕಂಡ. ಆ ಮತ್ಸ್ಯ ಏನು ಮಾಡ್ತು ಅಂತಂದ್ರೆ, ಸತ್ಯವ್ರತ ಅಂತ ಒಬ್ಬ ರಾಜ, ಅವನು ಮಹಾನ್ ಜ್ಞಾನಿಯಾಗಿದ್ದ. ಅವನು ದ್ರವಿಡ ರಾಜ್ಯದಲ್ಲಿ ಅಧಿಪನಾಗಿ ರಾಜ್ಯವನ್ನ ಪರಿಪಾಲನೆಯನ್ನ ಮಾಡ್ತಾ ಇದ್ದಾನೆ. ಒಂದು ಸಲ ಕೃತಮಾಲಾ ಅಂತ ಒಂದು ನದಿ, ಆ ಕೃತಮಾಲಾ ನದಿಯಲ್ಲಿ ಸಂಜೆ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಂತ ಒಂದು ಬೊಗ್ಗುಷೆಯಲ್ಲಿ ನೀರನ್ನು ತಗೊಂಡು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದಾನೆ. ಸೂರ್ಯನಿಗೆ ಅರ್ಘ್ಯ ಕೊಡುವ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಪುಟ್ಟ ಮೀನು ಬಂತು. ಮೀನು ಮತ್ತು ನಾವೆಲ್ಲ ಏನು ಮಾತಾಡ್ತೀವಲ್ಲ ಆ ರೀತಿಯಾಗಿ ಅದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ನೋಡಿದ ತಕ್ಷಣ ಆಶ್ಚರ್ಯ ಆಯ್ತು ರಾಜನಿಗೆ. ನಮ್ಮ ಹಾಗೆ ಇದು ಮಾತಾಡ್ತಾ ಇದೆ. ಮೀನು ಮೀನಿನ ಭಾಷೆಯಲ್ಲಿ ಮಾತಾಡತ್ತೆ, ಅದು ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಮೀನು ನಮ್ಮ ಹಾಗೆ ಮಾತಾಡ್ತಾ ಇದೆಯಲ್ಲ ಅಂತ ಆ ಮೀನು ಹೇಳ್ತು, ರಾಜ ನೀನು ಎಂತೆಂಥವರನ್ನು ರಕ್ಷಣೆ ಮಾಡ್ತಿ, ನನ್ನನ್ನು ರಕ್ಷಣೆ ಮಾಡು ಅಂತಂದಾಗ ಅವನು ತನ್ನ ಕಮಂಡಲದಲ್ಲಿರತಕ್ಕಂತಹ ನೀರಿನಲ್ಲಿ ಆ ಮೀನನ್ನ ಹಾಕೊಂಡು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಾರನೇ ದಿವಸ ಅದನ್ನ ಕಮಂಡಲ ನೋಡ್ತಾನೆ. ಆ ಕಮಂಡಲ ಎಲ್ಲ ವ್ಯಾಪಿಸಿದೆ, ಚೆನ್ನಾಗಿ ವ್ಯಾಪಿಸ್ಬಿಟ್ಟಿದೆ. ಅದು ಹೇಳ್ತು, ನನ್ಗಿದು ಜಾಗ ಸಾಕಾಗ್ತಾ ಇಲ್ಲ, ಆದ್ರಿಂದ ಇನ್ನೂ ಸ್ವಲ್ಪ ದೊಡ್ಡ ಜಾಗದಲ್ಲಿ ಹಾಕು. ಯಥಾ ಔದಂಚ ಅನ್ನೋದಕ್ಕೆ ವಿಶೇಷವಾದಂತಹ ಗಚ್ಚು ಅಂತೂ ಇವತ್ತೆಲ್ಲ ಟ್ಯಾಂಕ್ಗಳು ಬಂದಿದೆ, ಅವತ್ತಿನ ಕಾಲದಲ್ಲಿ ಗಚ್ಚುಗಳಿತ್ತು. ಆ ಗಚ್ಚುಗಳಲ್ಲಿ ಹಾಕದ ಒಂದು ಅದ್ಭುತವಾದಂತಹ ಗಚ್ಚಿನಲ್ಲಿ ಆ ಮೀನನ್ನು ಹಾಕಿದಾನೆ. ಮೀನು ಪುನಃ ಬೆಳೀತು. ಬೆಳೆದಿದ್ದ ತಕ್ಷಣ ಇದು ಜಾಗ ಸಾಕಾಗ್ತಾ ಇಲ್ಲ, ಒಂದು ದೊಡ್ಡ ಸರೋವರದಲ್ಲಿ ಹಾಕದ. ಆ ಸರೋವರ ಎಲ್ಲ ವ್ಯಾಪಿಸ್ತು, ಪುನಃ ಚಿಕ್ಕದಾಯ್ತು, ಇದು ಜಾಗ ಸಾಕಾಗ್ತಾ ಇಲ್ಲ. ಕೊನೆಗೆ ಸಮುದ್ರದಲ್ಲಿ ಹಾಕದ. ಆ ಸಮುದ್ರದಲ್ಲಿ ಹಾಕಿದ ತಕ್ಷಣ ಅದನ್ನು ವ್ಯಾಪಿಸ್ಕೊಂಡು ಅದನ್ನ ಅವನಿಗೆ ಅನೇಕ ಉಪದೇಶಗಳನ್ನ ಮಾಡತ್ತೆ. ಆ ಉಪದೇಶ ಮಾಡಿರ್ತಕ್ಕಂತಹ ಮೀನೇ ಅದನ್ನ ಮತ್ಸ್ಯ ಅಂತ ಕರೆದು. ಅದರಲ್ಲಿ ಇದರ ಅಭಿಪ್ರಾಯ ಏನು ಅಂತಂದ್ರೆ, ವೇದದಲ್ಲಿ ಅನೇಕ ಪ್ರಮೇಯಗಳಿದೆ. ವೇದದಲ್ಲಿ ಹೇಳಿರ್ತಕ್ಕಂತಹ ಪ್ರಮೇಯಗಳಲ್ಲಿ ಅಣುತ್ವ ಮಹತ್ವಗಳು ಪರಮಾತ್ಮನಲ್ಲಿದೆ. ಅಂತೂ ಇವತ್ತು ಆಟಮ್ಸ್, ನ್ಯಾನೋ ಆಟಮ್ಸ್, ಪಾರ್ಟಿಕಲ್ಸ್ ಎಲ್ಲವನ್ನೂ ನಾವು ಇವತ್ತು ಸೈನ್ಸ್ನಲ್ಲಿ ಕಾಣ್ತೀವಿ. ಅಂತೂ ಪುಟ್ಟದಾದಂತಹ ಪದಾರ್ಥ ಯಾವುದು ಅಂತಂದ್ರೆ ಅದು ಆಟಮ್. ಆದರೆ ಪರಮಾತ್ಮ ಆ ಪುಟ್ಟದಾದ ಪರಮಾತ್ಮ ಆಟಮ್ ಅಲ್ಲೂ ಇದ್ದಾನೆ, ಪಾರ್ಟಿಕಲ್ಸ್ ಅಲ್ಲೂ ಇದ್ದಾನೆ, ನಾನೋ ಪಾರ್ಟಿಕಲ್ಸ್ ಅಲ್ಲೂ ಇದ್ದಾನೆ, ಇನ್ನೂ ಸೂಕ್ಷ್ಮವಾದ ಪದಾರ್ಥಗಳಲ್ಲೂ ಪರಮಾತ್ಮ ಇದ್ದಾನೆ. ಆದ್ರಿಂದಲೇನೆ ವೇದದಿಂದ ಸಿದ್ಧವಾದ ಪ್ರಮೇಯ ಯಾವುದು ಅಂತಂದ್ರೆ ಅಣುತ್ವ ಮಹತ್ವಗಳು. ಈ ಅಣುವಾದಂತಹ ಪದಾರ್ಥಗಳಲ್ಲೂ ಪರಮಾತ್ಮ ಇದ್ದಾನೆ. ಮಹತ್ತಾದಂತಹ ಅದ್ಭುತವಾದಂತಹ ಆಕಾಶ, ಈ ಭೂಮಿ, ಸಮುದ್ರ, ಅದೆಲ್ಲ ಮಹತ್ತಾದ ಪದಾರ್ಥಗಳು. ಆ ಮಹತ್ತಾದ ಪದಾರ್ಥಗಳಲ್ಲೂ ತಾನಿದ್ದಾನೆ. ರಾಘವೇಂದ್ರ ಸ್ವಾಮಿಗಳವರು ಅದನ್ನ ಹೇಳಬೇಕಾದ್ರೆ, ವೇದ ಸಿದ್ಧ ಮನುತೋಪ್ಯಣು ಭಾವಂ ಮೋದದಾಯಿ ಮಹತೋಪಿ ಮಹತ್ವಂ. ಈ ಮತ್ಸ್ಯ ಏನು ಮಾಡದ ಅಂತಂದ್ರೆ, ವೇದದಿಂದ ಸಿದ್ಧವಾದ ಅಣುತ್ವ ಮಹತ್ವಗಳನ್ನ ತೋರಿಸ್ತಾ ಜಗತ್ತಿನಲ್ಲಿ ಆ ಉಪಾಸನೆಯನ್ನ ಮಾಡಿದ್ರೆ ಪರಮಾತ್ಮ ಅವನು ಎಲ್ಲ ಠಾವಿನಲ್ಲೂ ಅಣುವಾದಂತಹ ಇದ್ರಲ್ಲೂ ತಾನಿದ್ದಾನೆ, ಮಹತ್ತಾದಂತಹ ಪದಾರ್ಥಗಳಲ್ಲೂ ಇದ್ದಾನೆ. ಹೀಗೆ ಅವನನ್ನು ಉಪಾಸನೆಯನ್ನ ಮಾಡಬೇಕು. ಉಪಾಸನೆಯನ್ನ ಮಾಡಿದ್ರೆ ಅವನು ಅದ್ಭುತವಾದಂತಹ ಜ್ಞಾನವನ್ನು ಕೊಡ್ತಾನೆ. ಈ ಮತ್ಸ್ಯ ಜ್ಞಾನವನ್ನು ಕೊಡತಕ್ಕಂತಹ ಪರಮಾತ್ಮ. ಆ ರಾಘವೇಂದ್ರ ಸ್ವಾಮಿಗಳವರು ಸಂಜೆ ಕಾಲದಲ್ಲಿ ದಿನಚರಿಯನ್ನ, ಸಂಜೆ ಕಾಲದಲ್ಲಿ ರಾಮದೇವರ ಪೆಟ್ಟಿಗೆಯನ್ನು ಹಾಕಿ ತೂಗ್ತಿರ್ಬೇಕಾದ್ರೆ ಅವರಿಗೆ ಆ ಅದ್ಭುತವಾದಂತಹ ರಾಮದೇವರ ರೂಪ ಹೇಗೆ ಕಾಣ್ತು ಅಂತಂದ್ರೆ ಮತ್ಸ್ಯನಾಗಿ ಕಣ್ಣಂತೆ. ಅಂತಹ ಮತ್ಸ್ಯನಿಗೆ ನಮಸ್ಕಾರ ಅಂತ ಇಂತಹ ನಮಸ್ಕಾರಗಳನ್ನ ಹೇಳಿ, ಬಿಭ್ರತಂ ಪ್ರಥಯಿತು ಮನವೇತ್ವಾ ಮೀನತಾ ಶರಣಯಾಮಿ ಭವಂತಂ.
ನೀನು ಅದ್ಭುತನಾದಂಥವನು, ನಿನಗೆ ನಮಸ್ಕಾರಗಳು, ನೀನು ವಿಶೇಷವಾದಂತಹ ನಮ್ಮೆಲ್ಲರನ್ನೂ ಅನುಗ್ರಹ ಮಾಡು ಅಂತ ರಾಘವೇಂದ್ರ ಸ್ವಾಮಿಗಳವರು ರಾಮನೇ ಮತ್ಸ್ಯನಾಗಿ ಕಂಡಿದ್ದಾನೆ. ಇನ್ನೊಂದು ಮತ್ಸ್ಯ ಅವತಾರದ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ವೇದ ವಿಪ್ಲುತಿ ಕೃತಂ ವಿಧಿ ಚಾಡ್ಯಂ ಹಂತ ಹಂತು ಮದದಾಜ್ಜಲ ಜನ್ಮ ಮೀನ ಭಾವನ ಭರೇಣ ತಥೋ ಮೇ ವಿಸ್ತೃಣೀಹಿ ವಿಮಲಂ ಪ್ರತಿಬೋಧಂ. ಒಂದು ಸಲ ಎಲ್ಲ ರಾಕ್ಷಸರು ವಿಚಾರ ಮಾಡ್ತಾ ಇದ್ದಾರೆ, ಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನ ಸಂಹಾರ ಮಾಡೋದು ಹೇಗೆ? ಕೆಲವರು ಹೇಳಿದ್ರಂತೆ, ಬ್ರಹ್ಮದೇವರಿಗೆ ಚಾಕು ಹಾಕೋಣ ಅಂತಂದ್ರೆ ಚಾಕು ಹಾಕೊಳ್ಳಿಕ್ಕೂ ಆಗಲ್ಲ, ಇನ್ನೇನಾದ್ರೂ ಫೈಟಿಂಗ್ ಮಾಡೋಣ ಅಂದ್ರೆ ಫೈಟಿಂಗ್ ಮಾಡ್ಲಿಕ್ಕೂ ಆಗ್ತಾ ಇದೆ. ಅವನನ್ನು ಹೇಗಾದ್ರೂ ಮಾಡಿ ಸಂಹಾರ ಮಾಡಬೇಕು. ಸಂಹಾರ ಮಾಡಬೇಕು ಅಂತಂದಾಗ ಒಬ್ಬ ಅಸುರ, ಹಯಗ್ರೀವಾಸುರ ಅಂತ ಒಬ್ಬ ಅಸುರ, ಒಬ್ಬ ರಾಕ್ಷಸ ಒಂದು ವಿಚಾರ ಮಾಡಿ, ಬ್ರಹ್ಮದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತಂದ್ರೆ ವೇದ. ಇವತ್ತು ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ರೆ, ವೇದವನ್ನೇ ಹೇಳ್ತಾ ಇದ್ರೆ ಅಲ್ಲಿ ಎಲ್ಲವೂ ಕೂಡ ಸಿದ್ಧ ಆಗತ್ತೆ. ಅದು ಅದ್ಭುತವಾದಂತಹ ರೀತಿಯಲ್ಲಿ ಅದನ್ನು ನಡೆಯುತ್ತೆ. ಅಂತಹ ವೇದ ಅತ್ಯಂತ ಪ್ರಿಯವಾದದ್ದು ಚತುರ್ಮುಖ ಬ್ರಹ್ಮದೇವರಿಗೆ. ಆ ವೇದವನ್ನೇ ಕದ್ಬಿಡೋದು, ಅತ್ಯಂತ ಪ್ರಿಯವಾದದ್ದನ್ನ ಯಾರು ಬಯಸಿರ್ತಾರೆ ಅದನ್ನ ಇನ್ನೊಬ್ಬ ಅಪಹಾರ ಮಾಡಿದ್ರೆ ತುಂಬಾ ಬೇಜಾರಾಗತ್ತೆ. ಅದೇ ರೀತಿಯಾಗಿ ಬ್ರಹ್ಮದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೋ ಆ ವೇದಗಳು, ಅಂತಹ ವೇದಗಳನ್ನ ಅಪಹಾರ ಮಾಡಬೇಕು ಅಂತ ತಾವು ಬಂದಿದ್ದಾರೆ. ಬರಬೇಕಾದ್ರೆ ವೇದವನ್ನ ಅಪಹಾರ ಮಾಡ್ತಾರೆ. ಬ್ರಹ್ಮದೇವರು ಹೇಗಾದ್ರು ಅಂತಂದ್ರೆ, ಒಂದ್ಸಲ ಜಡಭಾವದಂತೆ ಆದ್ರು. ಜಡ ಅಂತಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನ್ ಕರಿತೀವಿ, ಆ ರೀತಿಯಾಗಿ ತಾವು ಕಾಣ್ತಾ ಇದ್ದಾರೆ. ಪರಮಾತ್ಮ ಶರಣಾಗತರಾಗಿದ್ದಾರೆ ಬ್ರಹ್ಮದೇವರು. ಏನ್ ಮಾಡಬೇಕು? ನನ್ನ ಇಷ್ಟವಾದಂತಹ ವೇದಗಳನ್ನ ಹಯಗ್ರೀವಾಸುರ ಕದ್ದುಕೊಂಡು ಹೋಗಿದ್ದಾನೆ, ಇದಕ್ಕೆ ಉದ್ಧಾರ ಮಾಡುವಂತಂದಾಗ ನೀರು, ವಿಚಿತ್ರವಾದ ನೀರು, ಆ ನೀರಿನಲ್ಲಿ ಆ ವೇದವನ್ನು ಇಟ್ಟನಂತೆ. ಅಂತೂ ನೀರಿನಲ್ಲಿ ವೇದ ಇಡೋದು ಅಂದ್ರೆ ಅರ್ಥ ಏನು ಅಂತಂದ್ರೆ, ಅದೊಂದು ವೇದ ರಾಶಿ, ಅದ್ಭುತವಾದ ಗುಂಪು. ಆ ಗುಂಪನ್ನೇ ಒಂದು ಪೆಟ್ಟಿಗೆ ಅಂತ ಮಾಡಿ ಆ ಗುಂಪನ್ನ ನೀರಿನಲ್ಲಿ ಇಟ್ಟನಂತೆ. ನೀರಿನಲ್ಲಿಟ್ಟಾಗ ನೀರಿನಲ್ಲಿ ಓಡಾಡತಕ್ಕಂತಹ ಪ್ರಾಣಿ ಅಂತಂದ್ರೆ ಅದು ಮತ್ಸ್ಯ. ಪರಮಾತ್ಮ ಹೇಳದಂತೆ, ನೀನೇನು ವಿಚಾರ ಮಾಡಬೇಕಾಗಿಲ್ಲ, ನಾನೇ ಮತ್ಸ್ಯನಾಗಿ ಆ ವೇದಗಳನ್ನ ನೀನು ತಂದು ಕೊಡ್ತೀನಿ. ಅದನ್ನ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ವೇದ ವಿಪ್ಲುತಿ ಕೃತಂ ವಿಧಿ ಜಾಡ್ಯಂ ಹಂತ ಹಂತು ಮದಧಾಚಲ ಜನ್ಮ ಮೀನ ಭಾವನ ಭರೇಣ ತಥೋ ಮೇ ವಿಸ್ತೃಣೀಹಿ ವಿಮಲಂ ಪ್ರತಿಬೋಧಂ. ಜಲದ ಜನ್ಮವನ್ನು ಧಾರಣೆ ಮಾಡದ ಪರಮಾತ್ಮ. ವೇದ ವಿಪ್ಲುತ ಕೃತಿಂ ವಿಧಿ ಜಾಡ್ಯಂ ಹಂತ ಹಂತು ಮದದ ಜಲಜನ್ಮ. ಆ ಜಲಜನ್ಮವನ್ನ, ನೀರಿನ ಜನ್ಮವನ್ನ ತಾಳದೆ ಇರತಕ್ಕಂಥವನು ಆ ಪರಮಾತ್ಮ. ಆ ಪರಮಾತ್ಮ ನೀನು ಬ್ರಹ್ಮದೇವರಿಗೆ ಜ್ಞಾನವನ್ನು ಕೊಟ್ಟು ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನ ಏನು ನೀರಿನಲ್ಲಿಟ್ಟಿದ್ದ, ಆ ನೀರಿನಲ್ಲಿರ್ತಕ್ಕಂಥ ವೇದಗಳನ್ನ ತಗೊಂಡು ಬಂದು ಪುನಃ ಆ ವಿಶೇಷವಾದಂತಹ ಬ್ರಹ್ಮದೇವರಿಗೆ ಕರುಣೆ ಮಾಡದಿ. ನಮಗೂ ಅಷ್ಟೇ ಅಜ್ಞಾನ ಮಿಥ್ಯಾಜ್ಞಾನಗಳು ಇದೆ. ಅಜ್ಞಾನ ಮಿಥ್ಯಾಜ್ಞಾನಗಳನ್ನ ಹೋಗಲಾಡಿಸಿ ಒಳ್ಳೆ ಸುಜ್ಞಾನವನ್ನು ಕೊಡು ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾರೆ. ಅಂತಂದ್ರೆ ಹೇಗಾಗ್ಲಿಕ್ಕಿಲ್ಲ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಏನು ಅಂತಂದ್ರೆ, ಒಳ್ಳೆ ಜ್ಞಾನ ಕೊಡು, ಒಳ್ಳೆ ಅದ್ಭುತವಾದಂತಹ ಶಕ್ತಿ ಕೊಡು, ಮೇಧಾಶಕ್ತಿ ಕೊಡು ಅಂತ ಇಂತಹ ಮಾತುಗಳನ್ನ ಹೇಳ್ತಾ ವಿಶೇಷವಾಗಿ ಆ ಮತ್ಸ್ಯನ ವರ್ಣನೆಯನ್ನ ಮಾಡಿದ್ದಾರೆ. ವೇದ ವಿಪ್ಲುತ ಕೃತಿಂ ವಿಧಿ ಜಾಡ್ಯಂ ಹಂತ ಹಂತು ಮದಧಾ ಜಲಜನ್ಮ ಮೀನ ಭಾವನ ಭರೇಣ ತಥೋ ಮೇ ವಿಸ್ತೃಣೀಹಿ ವಿಮಲಂ ಪ್ರತಿಬೋಧಂ. ನನ್ನ ಒಳಗಿರತಕ್ಕಂಥ ಜ್ಞಾನ, ಆ ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು, ಎಲ್ಲ ಥರದ ಜ್ಞಾನಗಳು ಆಗಿರ್ಬೋದು, ಅದೆಲ್ಲವೂ ಕೂಡ ವಿಸ್ತಾರ ಮಾಡು, ಅದರ ಜ್ಞಾನ ನಿರ್ಮಲತೆಯನ್ನ ಪಡಿಸು ಅಂತ ಆ ರಾಮದೇವರನ್ನ ವಿಶೇಷವಾಗಿ ತೂಗ್ತಾ, ಆ ರಾಮನೇ ಮತ್ಸ್ಯನಾಗಿ ಕಂಡಿದ್ದಾನೆ. ಆ ಮತ್ಸ್ಯನನ್ನ ವರ್ಣನೆಯನ್ನು ಮಾಡ್ತಾ
ರಾಘವೇಂದ್ರ ಸ್ವಾಮಿಗಳವರು ರಾಮನನ್ನ ಸ್ತೋತ್ರವನ್ನ ಮಾಡಿ ರಾಮ ಮತ್ಸ್ಯನಾಗಿ ಕಂಡಿದ್ದಾನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.